ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಕೈ ರುಚಿ ಚಾನಲ್ಗೆ. ಇವತ್ತು ಸಂಡೇ ಸ್ಪೆಷಲಾಗಿ ನಾನು ಸೂಪರ್ ಸ್ಪೈಸಿಯಾದಂಥ ಖಾರವಾದ ಈ ಚಿಕನ್ ಗ್ರೇವಿನ ಯಾವುದೇ ರೀತಿ ಮಸಾಲೆ ರುಬ್ಬದೆ ತುಂಬಾ ಡಿಫ್ರೆಂಟ್ ಟೇಸ್ಟಲ್ಲಿ ಸೂಪರಾಗಿ ಮಾಡಿದ್ದೀನಿ. ಸೊ ನಿಮಗೂ ಈ ಟೇಸ್ಟ್ ಬೇಕಂದರೆ ಖಂಡಿತವಾಗ್ಲೂ ನಾನು ಮಾಡಿರೋ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಬನ್ನಿ ನೋಡೋಣ. ಮೊದಲಿಗೆ ಒಂದು ಕಡಾಯಿಗೆ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿಯಾದ ನಂತರ ಮೀಡಿಯಮ್ ಆಗಿ 2 ಈರುಳ್ಳಿಯನ್ನು ಉದ್ದುದ್ದನೇದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಡೀಪ್ ಫ್ರೈ ಮಾಡಬೇಕು, ಅಂದರೆ ರೋಸ್ಟ್ ಆಗೋ ತನಕ ನೀವು ಈರುಳ್ಳಿನ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ನೀವು ನೋಡಿ, ಈಗ ಚಿಕನ್ ಕರಿ, ಚಿಕನ್ ಮಸಾಲ, ಚಿಕನ್ ಫ್ರೈ ಊಟ ಮಾಡಿ ಬೇಜಾರಾಗಿದ್ದರೆ ಈ ಚಿಕನ್ ಗ್ರೇವಿನ ಒಂದ್ಸಲ ಟೇಸ್ಟ್ ಮಾಡಿ ನೋಡಿ. ಪದೇ ಪದೇ ನೀವೇ ಮಾಡ್ಕೊಂಡು ತಿಂತಾರೆ ನಿಜವಾಗ್ಲೂ ಟೇಸ್ಟ್ ಒಂಥರ ನ್ಯೂ ಟೇಸ್ಟ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಯಾವುದೇ ರೀತಿ ಕಷ್ಟ ಅನಿಸೋದಿಲ್ಲ, ತುಂಬ ಈಸಿಯಾಗಿ ಕೂಡ ಮಾಡ್ಬೋದು. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ನಾನು ಈ ಥರ ರೋಸ್ಟ್ ಆಗೋ ತನಕ 2 ಮೀಡಿಯಮ್ ಸೈಜ್ ಆಗಿರೋ ಈರುಳ್ಳಿಯನ್ನು ಬೇಯಿಸ್ಕೊಂಡಿದ್ದೀನಿ. ಈಗ ಇದನ್ನು ಈ ಥರ ನೋಡಿ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ. ಸೈಡಲ್ಲಿಡಿ. ನಂತರ ನಾನಿಲ್ಲಿ 2 ಸ್ಪೂನ್ ಅಷ್ಟು ಮನೆಯಲ್ಲಿ ಯೂಸ್ ಮಾಡಿರುವಂಥ ಬೆಣ್ಣೆನ ತೊಗೊಂಡಿದ್ದೀನಿ, ಅಂದರೆ ಮನೆಯಲ್ಲಿ ರೆಡಿ ಇರುವಂಥ ಬೆಣ್ಣೆ ತೊಗೊಂಡಿದ್ದೀನಿ. ಯಾವುದೇ ರೀತಿ ಅಂಗಡಿ ಬಟರ್ ಯೂಸ್ ಮಾಡಿಲ್ಲ. ಮನೆಯಲ್ಲೇ ಇರುವಂತಹ ಬೆಣ್ಣೆನ ಚೆನ್ನಾಗಿ ಕರಿಗಿಸ್ಕೊಂಡು ಮೆಲ್ಟ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ನಂತರ ರೋಸ್ಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಒಂದು ಮಿಕ್ಸಿ ಜಾರ್ಗೆ ಹಾಕಿ 1 ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ ಹಾಗೂ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಸೈಡಲ್ಲಿಡಿ. ಈಗ ಒಂದು ಬೌಲ್ಗೆ ಚಿಕನನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು ಕ್ಲೀನಾಗಿ ವಾಶ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನಂತರ ಮೆಲ್ಟ್ ಮಾಡಿ ಇಟ್ಕೊಂಡಿರುವಂತಹ ಬಟರನ್ನು ಹಾಕ್ಕೊಳ್ತಾ ಇದ್ದೀನಿ. ಹೊರಗಡೆಯಿಂದ ಅಂಗಡಿಯಿಂದ ತಂದರೆ ಬಟರ್ ಯೆಲ್ಲೋ ಕಲರ್ ಇರುತ್ತೆ, ಬಟ್ ಮನೆಯಲ್ಲಿ ಇರೋದ್ರಿಂದ ಬಟರ್ ವೈಟ್ ಕಲರ್ ಆಗಿರುತ್ತೆ. ನಂತರ 1 ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ನಂತರ ಒಂದು 7ರಿಂದ 8 ದಳ ಪುದೀನ ಎಲೆಯನ್ನು ಹಾಕ್ಕೊಂಡಿದ್ದೀನಿ. ಚಿಕ್ಕ ಬೌಲಿಂದ 1 ಬೌಲ್ ಆಗೋಷ್ಟು ನಾನು ಮೊಸರನ್ನು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಳ್ಳಿ. ಅತಿ ಕಡಿಮೆ ಸಮಯದಲ್ಲಿ ಅತಿ ಸುಂದರವಾಗಿ ಮಾಡುವಂಥ ಚಿಕನ್ ಗ್ರೇವಿ. ನಂತರ ಅಚ್ಕಾರದ ಪುಡಿಯನ್ನು ನೋಡಿ ಹಾಕ್ಕೊಳ್ಬೇಕು. ಆಲ್ರೆಡಿ ನಾವು ಗ್ರ್ಯಾಂಡ್ಗೆ ಹಾಕ್ಕೊಳ್ಳುವಾಗ ಅಚ್ಕಾರದ ಪುಡಿಯನ್ನು ಹಾಕ್ಕೊಂಡಿರ್ತೀವಿ. ಈಗ 1 ಸ್ಪೂನ್ ಲೈಟಾಗಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಳ್ಬೇಕು. ಕನಿಷ್ಠ ಅಂದರೆ 20 ಮಿನಿಟ್ಸ್ ಆದರೂ ನೀವು ಚಿಕನ್ನ ಮ್ಯಾರಿನೇಟ್ ಮಾಡೋಕ್ಕೆ ಇಡಬೇಕು. ಹಂಗಾದಾಗ ಮಾತ್ರ ಅದೆಲ್ಲ ಚಿಕನ್ ಗ್ರೇವಿ ತುಂಬ ತಿಕ್ಕಾಗಿ ಕ್ಲಿಯರಾಗಿ ಸೂಪರಾಗಿ ಟೇಸ್ಟಾಗಿ ಕೂಡ ನಿಮಗೆ ರೆಡಿಯಾಗುತ್ತೆ. ಈ ಥರ ಮಿಕ್ಸ್ ಮಾಡಿಕೊಂಡು ನಂತರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದು 20 ಮಿನಿಟ್ಸ್ ನೀವು ಮ್ಯಾರಿನೇಟ್ ಮಾಡೋಕ್ಕೆ ಇಡಿ. ನೋಡಿ, ಈ ಥರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು 20 ಮಿನಿಟ್ಸ್ ನೀವು ಇದಕ್ಕೆ ರೆಸ್ಟ್ ಕೊಡಬೇಕು. ನಂತರ ಒಂದು ಕಡಾಯಿಗೆ 20 ಮಿನಿಟ್ಸ್ ಆದಮೇಲೆ ನಾನು ಕಡಾಯಿಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ನಂತರ ಮ್ಯಾರಿನೇಟ್ ಮಾಡಿರುವಂಥ ಚಿಕನ್ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 1/2 kg ಚಿಕನ್ನ ತೊಗೊಂಡಿದ್ದೀನಿ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಖಂಡಿತವಾಗ್ಲೂ ನೀವು ಕೂಡ ಅತಿ ಕಡಿಮೆ ಸಮಯದಲ್ಲಿ ಮಾಡುವಂಥ ಒಳ್ಳೆ ಚಿಕನ್ ಗ್ರೇವಿ ಅಂತಲೇ ಹೇಳ್ಬೋದು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಚಪಾತಿ ಜೊತೆ ಇದು ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಅಥವಾ ನೀವು ಪರೋಟ ತಿಂದರೆ ಪರೋಟ ಜೊತೆ, ಬಿಸಿ ಅನ್ನೋ ಜೊತೆ ಆ್ಯಸ್ ಯುವರ್ ಲೈಕ್ ನೀವು ಯಾವಾಗಾದರೂ ತೊಗೊಳ್ಬೋದು. ಬಟ್ ತುಂಬ ಟೇಸ್ಟು ಅಲ್ಟಿಮೇಟ್ ಆಗಿರುತ್ತೆ. ಸೊ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಸಂಡೇ ಸ್ಪೆಷಲಾಗಿ ಏನಾದರೂ ಮಾಡಬೇಕು ಅಂದ್ಕೊಂಡ್ರೆ ಈ ಚಿಕನ್ ಗ್ರೇವಿನ ಒಂದ್ಸಲ ಟ್ರೈ ಮಾಡಿ ನೋಡಿ. ಮೊಸರು ಹಾಕಿರುವಂಥ ಮೊಸರು ಏನಿರುತ್ತಲ್ವ ಚೆನ್ನಾಗಿ ಕುದಿ ಬರಬೇಕು. ಆ ಕುದಿ ಬರೋ ತನಕ ನೀವು ವೆಯ್ಟ್ ಮಾಡಬೇಕು. ನೋಡಿ, ಈ ಥರ ನಿಧಾನವಾಗಿ ಕುದಿ ಬರ್ತಾ ಇದೆ. ನೀವು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಯಾವುದೇ ರೆಸಿಪಿಯನ್ನು ಮಾಡಲಿ ನೀವು ಗ್ಯಾಸನ್ನು ನಿಧಾನವಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದರೆ ಖಂಡಿತವಾಗ್ಲೂ ಅಡುಗೆ ತುಂಬ ರುಚಿಕರವಾಗಿ ಸೊಗಸಾಗಿ ನಿಮಗೆ ರೆಡಿಯಾಗುತ್ತೆ. ಚಿಕನ್ ಈಗ ಚೆನ್ನಾಗಿ ಕುದೀತಾ ಇದೆ, ಅಂದರೆ ಮೊಸರೆಲ್ಲ ಚೆನ್ನಾಗಿ ಬೆರಿಬೇಕು ಚಿಕನ್ ಜೊತೆ. ಆ ಥರ ನೀವು ಕುದಿಸ್ಕೊಳ್ಬೇಕು. ನೋಡಿ, ಮ್ಯಾರಿನೇಟ್ ಮಾಡಿರುವಂಥ ಚಿಕನ್ ಬಿಸಿ ಎಣ್ಣೆಗೆ ಹಾಕಿ ಕನಿಷ್ಠ ಅಂದರೆ ಒಂದು 10 ನಿಮಿಷನಾದರೂ ಈ ಥರ ನೀವು ಕುದಿಸ್ಬೇಕು. ನಂತರ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ರೋಸ್ಟ್ ಆದ ಈರುಳ್ಳಿ ಅಚ್ಕಾರದ ಪುಡಿನ ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ವ ಅದನ್ನು ಹಾಕ್ಕೊಂಡು ನಂತರ 1 ಸ್ಪೂನ್ ಆಗುವಷ್ಟು ಚಿಕನ್ ಕಾಟ್ವಾ ಮಸಾಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮನೆಯೆಲ್ಲ ಘಮ ಘಮ ಅನ್ನೋ ಥರ ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಇದು ಬ್ಯಾಚುಲರ್ಸ್ಗೆ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ನಿಮಗೇನು ಕಷ್ಟ ಅನಿಸೋದಿಲ್ಲ ಮಾಡೋಕ್ಕೆ, ತುಂಬ ಈಸಿಯಾದ ರೆಸಿಪಿ ಅಂತಲೇ ಹೇಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಕಟುಂಬ ರೊಟ್ಟಿ ಅಂತೇಳಿ ಅದ್ರ ಜೊತೆ ಊಟ ಮಾಡ್ತಾರೆ. ಅದು ಒಂದು ಒಳ್ಳೆ ಸೂಪರ್ ಟೇಸ್ಟಿ ಅಂತಲೇ ಹೇಳ್ಬೋದು. ಕಟುಂಬ ರೊಟ್ಟಿ ಜೊತೆ ಈ ಚಿಕನ್ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ.
ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನೋಡಿ ಯಾವ ಥರ ಕುದಿ ಬರ್ತಾ ಇದೆ ಅಂದರೆ ಸುತ್ತಲೂ ಎಣ್ಣೆ ಬರೋ ಥರನೂ ನೀವು ಚೆನ್ನಾಗಿ ಕುದಿಸ್ಬೇಕು. ಗ್ಯಾಸನ್ನು ಈಗ ಸ್ವಲ್ಪ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಕುದಿ ಬರೋ ತನಕ ವೆಯ್ಟ್ ಮಾಡ್ಕೊಳ್ಳಿ. ನಾವು ಹಾಕಿರುವಂಥ ಬಟರ್ ಕೂಡ ತುಂಬ ಚೆನ್ನಾಗಿ ತಿಕ್ಕಾಗಿ ಅದು ಎಣ್ಣೆ ಬಿಡುತ್ತೆ. ಅಲ್ಲಿ ತನಕ ಚಿಕನ್ನ ನೀವು ಚೆನ್ನಾಗಿ ರೋಸ್ಟಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ನೀವು ಯಾವುದೇ ರೀತಿ ಹೆಚ್ಚಿಗೆ ಪೌಡರ್ಸ್ ಕೂಡ ಹಾಕೋ ನೆಸೆಸಿಟಿ ಇಲ್ಲ. ಸೊ ಆಲ್ರೆಡಿ ನಾವು ಪೇಸ್ಟ್ ಮಾಡಿರುವಂಥ ಈರುಳ್ಳಿದನ್ನು ಹಾಕಿರ್ತೀವಲ್ವ, ಸೊ ಏನು ಹಾಕೋ ನೆಸೆಸಿಟಿ ಇಲ್ಲ. ಸೊ ಈಗ ನೋಡಿ ಕುದೀತಾ ಇರುವಾಗಲೇ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ. ನೋಡಿ ಕುದೀತಾ ಸುತ್ತಲೂ ಎಣ್ಣೆ ಬಿಟ್ಟು ತುಂಬ ಚೆನ್ನಾಗಿ ಚಿಕನ್ ಬೆಂದಿದೆ. 10-15 ನಿಮಿಷ ಆದರೆ ಸಾಕು. ಒಂದು 30 ಮಿನಿಟ್ಸಲ್ಲಿ ನಿಮಗೆ ಈ ಸೂಪರ್ ಟೇಸ್ಟಿಯಾದಂಥ ಚಿಕನ್ ಗ್ರೇವಿ ಕೂಡ ರೆಡಿ ಆಗುತ್ತೆ. ನೋಡಿ ಬಟರ್ ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡದೆ ಹಾಕಬೇಕು. ಬಟರ್ ಹಾಕಿದ್ರೇ ಇದಕ್ಕೊಂದು ಒಳ್ಳೆ ಟೇಸ್ಟ್ ಅಂತಲೇ ಹೇಳ್ಬೋದು. ನಿಮಗೆ ಎಕ್ಸ್ಟ್ರಾ ಟೇಸ್ಟು, ಹೊಸ ಟೇಸ್ಟ್ ಕೂಡ ಸಿಗುತ್ತೆ. ನಂತರ ಗ್ಯಾಸನ್ನು ಒಂದು 10-15 ನಿಮಿಷ ಆದಮೇಲೆ ಗ್ಯಾಸನ್ನು ಆಫ್ ಮಾಡಿಕೊಂಡು ನೀವು ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ತಿಂತಾ ಇದ್ದರೆ ಇದು ಮಜಾನ ಬೇರೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಫೈನಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ನೀವು ಕೂಡ ಸಂಡೇ ಸ್ಪೆಷಲಾಗಿ ಮನೆಯಲ್ಲಿ ಮಾಡಿಕೊಂಡು ಟೇಸ್ಟ್ ಹೇಗಿತ್ತು ಅಂತ ನನಗೆ ನೀವು ತಿಳಿಸಿ. ಥ್ಯಾಂಕ್ ಯು.